ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಬರೋದಾದರೆ, ವೈಷ್ಣವಿ ಬಂದು ಮದುವೆಯಾಗಿ ಅವ್ರ ಮನೆ ಸೇರಿರ್ತಾಳೆ. ಈ ಕಡೆ ಬಂದು ಕರುಣ ದೇವ್ರ ಹತ್ರ ಬಂದು ಬೇಡ್ಕೊಳ್ತಾ ಇರ್ತಾನೆ, ನಮ್ಮಮ್ಮ ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇರ್ತಾನೆ. ಆವಾಗ ಕರುಣ ಮುಂದೆ ದೇವರು ಇರ್ತಾರೆ, ದೇವ್ರ ಕರ್ಪೂರ ಹಚ್ಚಿ ಬೆಳಗ್ತಾ ಇರ್ತಾನೆ ಕರುಣ. ಆವಾಗ ಅವ್ರ ತಮ್ಮ ಬಂದು, ಬಿಡು ಕೈ ಸುಟ್ಟೋಗುತ್ತೆ, ಎಲ್ಲ ಕೈ ಈ ಥರ ಮಾಡಿದ್ರೆ ನೀನು ಅಂತ ಹೇಳ್ತಾ ಇರ್ತಾನೆ ಕರುಣ. ಹಾಗೆ ಅವ್ರ ತಮ್ಮ ಆವಾಗ ಕೇಳ್ತಾನೆ, ಮತ್ತು ಯಾರು ನನ್ನ ಹತ್ರ ಬರಬೇಡಿ, ನಿಮ್ಮ ಹತ್ರ ಬಂದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳುವಾಗ ಅವರಮ್ಮ ಬರ್ತಾರೆ. ಅವರಮ್ಮ ಬಂದ ತಕ್ಷಣ ಬಿಡು ಸುಟ್ಟೋಗುತ್ತೆ ಅಂತ ಎಲ್ಲ ಹೇಳ್ತಾ, ಅಮ್ಮ ನೀನು ನನ್ನ ಜೊತೆ ಮಾತಾಡಿಲ್ಲ ಅಂದರೆ ನಾನೇ ಇದೇ ಥರ ಉರಿದು ಹೋಗ್ತೀನಿ ಅಂತ ಕರುಣ ಹೇಳ್ತಾ ಇರ್ತಾನೆ. ಈ ಕಡೆ ಬಂದು ವನಜಾ ಮನೆಗೆ ಬರ್ತಾಳೆ. ಅವ್ರ ಹಸ್ಬೆಂಡ್ಗೆ ಬೈತಾ ಇರ್ತಾಳೆ, ನಿಮಗೆ ಗೊತ್ತಿದ್ದು ಎಲ್ಲ ಸುಮ್ಮನಿದ್ರೆ ಎಲ್ಲ ಗೊತ್ತಿದ್ದು ಯಾಕೆ ಈ ಥರ ಮಾಡಿದರೆ, ನಮ್ಮ ಮಗಳು ಸಿಂಚನ ಈ ಮನೆ ಸೊಸೆಯಾಗಿ ತುಂಬಾ ಚೆನ್ನಾಗಿರ್ತಾಯಿದ್ಲು, ಎಲ್ಲ ಹಾಳು ಮಾಡಿಬಿಟ್ರಿ ನೀವು ಅಂತ ವನಜಾ ಬೈತಾ ಇರ್ತಾಳೆ. ಅವಾಗ ಸಿಂಚನ, ಸುಮ್ಮನಿರಮ್ಮ ನಿನಗೇನು ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ಒಳಗಡೆ ಕಾಲಿಡ್ತಾಳೆ. ಅಷ್ಟೊತ್ತಿಗಾಗಲೇ ಶಂಕ್ರು ಅವ್ರ ಅಪ್ಪ ಬಂದು ಚೇರ್ ಮೇಲೆ ಕೂತ್ಕೊಳ್ತಾರೆ. ಬಾ ಕ್ಯಾಪ್ಟನ್ ನಿನಗೂ ಬೇಕಾ ಅಂತ ಕೇಳ್ತಾ ಇರ್ತಾನೆ. ಆವಾಗ ಏನೋ ಮಾತಾಡ್ತಿದ್ಯಾ ಸುಮ್ಮನಿರೋ ಅಂತ ಹೇಳ್ತಾ ಇರ್ತಾನೆ. ನೋಡು ನನಗೆಲ್ಲ ಗೊತ್ತಿದ್ದು ಸುಮ್ಮನೆ ಇರಬೇಕು, ಗಿಣಿ ಥರ ಬೆಳೆಸಿದ ಮಗಳನ್ನ ನಾನು ಗಿಡಗನ ಕೈಲಿ ಕೊಟ್ಟಂಗಾಯ್ತು ಅಂತ ಹೇಳ್ತಾ ಇರ್ತಾನೆ ಶಂಕರ. ಆವಾಗ ಕ್ಯಾಪ್ಟನ್ ಹೇಳ್ತಾನೆ, ಏನು ಗಿಣಿ ಥರ ಸಾಕಿದೆಯಾ ನೀನು ಮಗಳನ್ನ, ಜೂಜಲ್ಲಿ ಸೋತಾಗ ಏನಂತ ಹೇಳಿದೆ, ಗಿಳಿ ಥರ ಸಾಕಿರೋ ಮಗಳನ್ನ ಯಾರಾದರೂ ಕೊಡ್ತಾರಾ, ಆವಾಗ ಯೋಚನೆ ಬರಲಿಲ್ಲ ನಿನಗೆ ಅಂತ ಹೇಳಿ, ನಾನು ಬಿಡಲ್ಲ ಕರುಣನ ಕೊಂದು ಬಿಡ್ತೀನಿ ಅಂತೇಳಿ ಇದನ್ನು ತೊಗೊಂಡು ಕೊಲ್ಲಕ್ಕೆ ಹೋಗ್ತಾ ಇರ್ತಾನೆ. ಆವಾಗ ಕ್ಯಾಪ್ಟನ್ ಬೈದು ಎಲ್ಲ ಬಿಡಿಸಿರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಸಿಂಚನ ಅವರ ಅಮ್ಮ ಮತ್ತು ಸಿಂಚನ ಎಲ್ಲ ಒಳಗಡೆ ಬಂದಿರ್ತಾರೆ. ಅಷ್ಟೊತ್ತಿಗಾಗಲೇ ಬಾಗಿಲಲ್ಲಿ ಅಕ್ಕಿ ಅದನ್ನೆಲ್ಲ ನೋಡಿಬಿಟ್ಟು, ಅಯ್ಯೋ ಮನೆ ತುಂಬಿಸ್ಕೊಂಡಿದ್ದಾರ ಅಂತ ಒಳಗಡೆ ಬರ್ತಾರೆ. ಸಿಂಚನ ಮತ್ತೆ ಬಂದು ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವರೆಲ್ಲ ಹೀಗೆ ಶ್ರೀಮಂತರ ಮಕ್ಕಳು ನೋಡಿದ್ರೆ ಇದೇ ಥರ ಮಾಡೋದು, ನಿನಗೇನೇ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನೆ, ಕಲ್ಲು ಬಂಡೆ ಥರ ಕುತ್ಕೊಂಡ್ಬಿಟ್ಟಿದೆಯಾ ಅಂತೆಲ್ಲ ಸಾಹಿತ್ಯನಿಗೆ ಬೈತಾ ಇರ್ತಾಳೆ. ಆವಾಗ ಸಿಂಚನ ನೋಡಿಬಿಟ್ಟು, ಓ ನೀನು ಗ್ರೇಟ್, ಇಲ್ಲಿ ಬಂದು ಕೂತ್ಕೊಂಡಿದ್ದೀಯಲ್ಲ ತುಂಬಾ ಖುಷಿ ಆಯಿತು, ನಾನು ಪ್ರೀತಿಯನ್ನು ನಿನ್ನ ಮಡ್ಲಿಗೆ ಹಾಕ್ತಾಯಿದ್ದೀನಿ, ತುಂಬ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ಬಿಟ್ಟು ಸಿಂಚನ ಹೊರಟೋಗ್ತಾಳೆ. ಅವರಮ್ಮ ಹೊರಗಡೆ ಹಾಕ್ತಾಳೆ. ನೋಡ್ಕೊಂಬರೋಣ ನಾಳಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು ಫಾರ್